ಹಲೋ ಗಾಯ್ಸ್, ನಾನು ನಿಮ್ಮ ಪ್ರೀತಿಯ ಪ್ರವೀಣ್. ಇವತ್ತು ಮತ್ತೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಇವತ್ತು ನಾನು ಕಬ್ಬಾಳಮ್ಮ ಟೆಂಪಲ್ ಕೊಳಲು, ಇದು ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ಕೊಳಲುಗುಂದಿ ಅಂತ ಹಳ್ಳಿಯಲ್ಲಿ ಬರುತ್ತೆ. ಏನಪ್ಪ ಅಂದರೆ ಈ ಟೆಂಪಲ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ, ಯಾಕಂದರೆ ಈ ಟೆಂಪಲಲ್ಲಿ ಇರುವಂಥ ಸಿಬ್ಬಂದಿ ಒಬ್ಬರು ನನಗೆ ಸಿಕ್ಕಿದ್ದಾರೆ. ಅವರು ಈ ಟೆಂಪಲ್ ಬಗ್ಗೆ ಪೂರ್ತಿಯಾಗಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಅವ್ರ ಹತ್ರ ಎಕ್ಸ್ಪ್ಲನೇಷನ್ ಮಾಡಿಸ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಬಂದಂಥ ಭಕ್ತಾದಿಗಳು ಸಹ ಅವರ ಅನಿಸಿಕೆ ಅಭಿಪ್ರಾಯ ಹೇಳಿದ್ದಾರೆ. ಎಲ್ಲವನ್ನೂ ಈ ವಿಡಿಯೋ ಮುಖಾಂತರ ತೋರಿಸ್ತೀನಿ, ಅದಕ್ಕೆ ಪೂರ್ತಿಯಾಗಿ ವಿಡಿಯೋನ ನೋಡಿ. ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಕ್ಷಾ. ಮೊದಲು ಇದೇನಾಗಿತ್ತು ಅಂದರೆ ಈ ದೇವಸ್ಥಾನ ಕೊಳಲು ಕಬ್ಬಾಳಮ್ಮ ದೇವಸ್ಥಾನ ಅಂತ. ಇಲ್ಲಿ ಕಬ್ಬಾಳಮ್ಮ, ಓಂ ಶಕ್ತಮ್ಮ, ಚಾಮುಂಡೇಶ್ವರಿ 3 ದೇವಾಲಯಗಳಿವೆ. ಅದರಲ್ಲೂ ಮೊದಲು ಇದು ಸುತ್ತಮುತ್ತ ಫುಲ್ಲು ಬಂಡೆಗಳು, ಕಾಡುಗಳಿಂದ ಕೂಡಿತ್ತು. ಆಗ ಒಂದು ದಿನ ಇಲ್ಲಿ ಕಬ್ಬಾಳಮ್ಮನ ದೇವಸ್ಥಾನ ನಾವೇ ಕಟ್ಟಿಸಬೇಕೆಂದು ದೇವರಲ್ಲಿ ಆಜ್ಞೆ ಮಾಡಿಕೊಂಡು ಈ ದೇವಸ್ಥಾನವನ್ನು 3 ದೇವಾಲಯಗಳನ್ನು ಕಟ್ಟಿಸಿದ್ದೇವೆ. ಇಲ್ಲಿ ಒಂದು ಶಿವರಾತ್ರಿ ದಿನ ಹಬ್ಬವನ್ನು ಆಚರಿಸುತ್ತೇವೆ. ಆ ಹಬ್ಬದ ವಿಶೇಷವೇನೆಂದರೆ ಆ ಹಬ್ಬದಲ್ಲಿ ಹಾಲರಬಿ ಸೇವೆ ಎಂದು ಹಾಲರಬಿ ಸೇವೆಯನ್ನು ಮಾಡುತ್ತಾರೆ. ಆ ಹಾಲರಬಿ ಸೇವೆ ಎಂತಕ್ಕೋಸ್ಕರ ಮಾಡುತ್ತಾರೆ ಎಂದರೆ ಅಲ್ಲಿ ಹೊಳೆಯಿಂದ ಹಾಲನ್ನು ತುಂಬಿಕೊಂಡು ಎತ್ತಿಕೊಂಡು ಆ ಯಮ್ಮನ ಮೇಲೆ ಹಾಕಿದರೆ ನಿಮ್ಮ ಹರಕೆಗಳು ನೀಡುತ್ತವೆ. ಒಂದು ಸಲ ನೀವು ಬಂದು ಈ ದೇವಸ್ಥಾನವನ್ನು ವಿಸಿಟ್ ಮಾಡಿ. ಮತ್ತು ಕೊಂಡಗಳು ನೋಡುತ್ತೇವೆ. ಕೊಂಡಗಳದಲ್ಲೂ ಅಷ್ಟೇ, ನಿಮ್ಮ ಹರಕೆ ಏನಿದ್ದರೂ ನೀಡಿ. ಹಾಲರಬಿಯಲ್ಲಿ ನಿಮ್ಮ ಕಷ್ಟ ಸುಖ ಎಲ್ಲ ಹಂಚಿಕೊಳ್ಳಿ ಆ ದೇವರ ಹತ್ರ ಎಲ್ಲ ಹಂಚಿಕೊಂಡು ಕೇಳಿ. ಆ ದೇವರು ನಿಮಗೆ ಎಲ್ಲವನ್ನೂ ಮಾಡು. ಕಬ್ಬಾಳಮ್ಮ ದೇವಸ್ಥಾನ ಮತ್ತು ಓಂ ಶಕ್ತಿ ಚಾಮುಂಡೇಶ್ವರಿ, ಅಲ್ಲಿ ಹುತ್ತ ಇದೆ, ಹುತ್ತ ನಾಗಮ್ಮ ದೇವಾಲಯ, ಅಲ್ಲಿ ಪ್ರಶ್ನೆ ಹೇಳ್ತವ್ರೆ. ಹಾಗಾಗಿ ಏನಂದರೆ ಈ ದೇವಸ್ಥಾನದಲ್ಲಿ ಬಂದವ್ರಿಗೆಲ್ಲ ಮಕ್ಕಳಿರಲಿಲ್ಲ. ಎಲ್ಲರೂ ಬನ್ನಿಲ್ಲಿ, ಪ್ರತಿಯೊಬ್ಬರಿಗೂ ಮಕ್ಕಳಾಗುತ್ತೆ. ಏನಂದರೆ ದೋಷ ತೊಂದರೆ ಏನೇ ಇರಲಿ ಎಲ್ಲದಕ್ಕೂ ಪರಿಹಾರ ಸಿಗುತ್ತೆ. ಎಲ್ಲ ಮಕ್ಕಳಿಂದ ಹಿಡ್ದು ನಿಮ್ಮ ಜೀವನದವರೆಗೂ ಇಲ್ಲಿ ಪರಿಹಾರ ಸಿಗುತ್ತೆ. ಏನೂ ಖರ್ಚಾಗಲ್ಲ, ಎಲ್ಲ ಇಲ್ಲೇ ಸಿಗುತ್ತೆ. ಇಲ್ಲಿ ಕಬ್ಬಾಳಮ್ಮ, ಓಂ ಶಕ್ತಮ್ಮ, ಚಾಮುಂಡೇಶ್ವರಿ ಎಲ್ಲ ದೇವಸ್ಥಾನಗಳು ಇದೆ. ಇನ್ನು ಮತ್ತು ಬಸಪ್ಪನ ದೇವಸ್ಥಾನ ಕಟ್ಟಿಸ್ತಾ ಇದ್ದಾರೆ, ಮತ್ತು ಆಂಜನೇಯನ ದೇವಸ್ಥಾನ ಕಟ್ಟಿಸ್ತಾ ಇದ್ದಾರೆ. ಪ್ರತಿಯೊಂದು ಇಲ್ಲೇ ಇದೆ. ದಯವಿಟ್ಟು ಈ ದೇವಸ್ಥಾನಕ್ಕೆ ಬನ್ನಿ, ಎಲ್ಲ ಪರಿಹಾರಗಳು ಆಗುತ್ತೆ. ಎಲ್ಲ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳಿಗೆಲ್ಲ ಇದು ಆಗಿದೆ, ನಮಗೂ ಆಗಿದೆ. ಅಲ್ಲಿ ನಮ್ಮ ಅಂಗಡಿ ಇದೆ, ಅಂಗಡಿ ಇಟ್ಕೊಂಡಿದ್ದೀವಿ. ಇದು ನಮ್ಮ ಸ್ವಂತ ದೇವಸ್ಥಾನ. ಅದಕ್ಕಾಗಿ ನಾನು 2 ಮಾತುಗಳು ಹೇಳೋಕ್ಕೂ ನಾನು ಬಯಸ್ತೀನಿ. ಟೆಂಪಲ್ ತೋರಿಸ್ತೀನಿ, ಹಾಗೆ ಟೆಂಪಲ್ ತೋರಿಸ್ತೀನಿ ಬನ್ನಿ. ಬನ್ನಿ ತೋರಿಸ್ತೀನಿ ಬನ್ನಿ. ಇದು ಕಬ್ಬಾಳಮ್ಮನ ದೇವಾಲಯ. ಇದು ಕಬ್ಬಾಳಮ್ಮ, ಇದು ಓಂ ಶಕ್ತಮ್ಮ, ಅದು ಚಾಮುಂಡೇಶ್ವರಿ. ಇಲ್ಲಿದೆ ಬನ್ನಿ, ನಾನು ತೋರಿಸ್ತೀನಿ ಚಾಮುಂಡೇಶ್ವರಿ ದೇವಾಲಯವನ್ನು. ಇದು ಚಾಮುಂಡೇಶ್ವರಿ ದೇವಾಲಯ. ಇಲ್ಲಿ 3 ದೇವಾಲಯಗಳು ಒಂದೇ ದೇವಸ್ಥಾನದಲ್ಲಿದೆ. ಹಾಗಾಗಿ ತುಂಬ ಪ್ರಯೋಗ ಇದೆ, ಉಕ್ತ ಇದೆ. ಮತ್ತು ಇಲ್ಲಿ ಬಂದವ್ರಿಗೆಲ್ಲ ಮಕ್ಕಳಾಗ್ತಾಯಿದೆ, ಮದುವೆ ಆಗ್ತಾಯಿದೆ. ಮದುವೆಯಾಗಿ ಕೆಲವ್ರಿಗೆ ಇಲ್ಲೇ ಮದುವೆ ಆಗಿದೆ. ಇದೇ ದೇವಸ್ಥಾನದಲ್ಲಿ ಮದುವೆ ಆಗಿದೆ. ಇದೇ ದೇವಸ್ಥಾನದಲ್ಲಿ ಬಂದವ್ರಿಗೆಲ್ಲ ಮಕ್ಕಳಾಗಿದೆ. ತುಂಬ ಪ್ರಯೋಗಗಳಿದೆ. ಬೇಕಾದ್ರೆ ನಾನು ಮಕ್ಕಳಾಗಿರೋನ್ನ ನಾನು ಇವಾಗೂ ತೋರಿಸ್ತೀನಿ ವೀಡಿಯೋಗಳನ್ನ. ಬನ್ನಿ, ನಾನು ಮಕ್ಕಳಾಗಿರೋನ್ನ ವೀಡಿಯೋ ತೋರಿಸ್ತೀನಿ. ಪವರ್ಫುಲ್ ದೇವಸ್ಥಾನ. ಸುಮಾರು ಇಲ್ಲಿ ಒಂದು 15-16 ವರ್ಷದಿಂದ ದೇವಸ್ಥಾನ ಓಪನ್ ಆಗಿ ಶುರುವಾಗಿದೆ. ತುಂಬ ದೂರದಿಂದೆಲ್ಲ ಬರ್ತಾರೆ. ಚಿತ್ರದುರ್ಗ, ರಾಯಚೂರು, ಗುಲ್ಬರ್ಗ, ಬಳ್ಳಾರಿ, ಆಂಧ್ರದಿಂದ ಎಲ್ಲ ಬರ್ತಾರೆ. ಇದು ತುಂಬ ಚೆನ್ನಾಗಿ ಪವರ್ಫುಲ್ ದೇವಸ್ಥಾನ ಇದು. ನಾವು ಇಲ್ಲಿ ಬಂದಾಗ ಸ್ಟಾರ್ಟಿಂಗು ನಮಗೂ ಏನೂ ಗೊತ್ತಿರಲಿಲ್ಲ. ಆಮೇಲೆ ಎಲ್ಲ ತಿಳ್ಕೊಂಡ್ಮೇಲೆ ನಮಗೂ ತುಂಬ ಒಳ್ಳೆಯ ಕೆಲಸಗಳಾಗಿದ್ದಾವೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಬರೋರು ಆರಾಮಾಗಿ ಬರ್ಬೋದು. ಮತ್ತು ಇನ್ನೊಂದು ದೇವಸ್ಥಾನ ಏನು ಅಂದರೆ, ಏನೂ ಇಲ್ಲದೆ ಬಂದಿರೋರು ತುಂಬ ಚೆನ್ನಾಗಾಗಿರೋದು ಉಂಟು, ಆಗ್ತಾರೆ. ಒಂದು ನಂಬಿಕೆ ಇಟ್ಕೊಂಡು ಬರಬೇಕಿಲ್ಲಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮಗೂ ಆಗಿದೆ. ನಾವು ಇಲ್ಲಿ ಬಂದಾಗ ನಮ್ಮ ಹತ್ರ ಏನೂ ಇರಲಿಲ್ಲ. ನಾವು ಒಂದು 2 ವೀಲರಲ್ಲಿ ಬರ್ತಾಯಿದ್ವಿ. ಈಗ ಗಾಡಿ ತೊಗೊಂಡಿದ್ದೀವಿ, ಮದುವೆ ಮಾಡ್ಕೊಂಡಿದ್ದೀವಿ, ಮಗು ಆಗಿದೆ, ಎಲ್ಲ ಆಲ್ಮೋಸ್ಟ್ ಎಲ್ಲನೂ ಕೆಲಸ ಆಗಿದೆ. ಪ್ರತಿ ವಾರ ಬರ್ತೀವಿ ನಾವು, ವಾರನೂ ಬರ್ತೀವಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಬರೋರು ಆರಾಮಾಗಿ ಬರ್ಬೋದು. ಏನಿಲ್ಲ ಸರ್, ಮಂಗಳವಾರ, ಶುಕ್ರವಾರ, ಭಾನುವಾರ ಮತ್ತು ಅಮಾವಾಸ್ಯೆ, ಪೌರ್ಣಮಿ ಎಲ್ಲ ದಿವಸನೂ ಇರುತ್ತೆ. ಬರ್ಬೋದು, ಯಾವಾಗ ಬೇಕಾದರೂ ಬರ್ಬೋದು, ಏನೂ ತೊಂದರೆ ಇಲ್ಲ. ಗೈಸ್ ನೋಡಿ, ಇಲ್ಲಿ ಒಬ್ಬರು ಭಕ್ತಾದಿಗಳು ಬಂದಿದ್ದಾರೆ. ಸೊ ಅವರಿಗೆ ಇಲ್ಲಿ ಟೆಂಪಲ್ ಬಂದ ಮೇಲೆ ಏನು ಒಳ್ಳೆಯದಾಗಿದೆ, ಅವ್ರು ಯಾವಾಗಿಂದ ಬರ್ತಾ ಇದ್ದಾರೆ ಅಂತ ಬನ್ನಿ ಕೇಳೋಣ. ಮೇಡಮ್ ಹೇಳಿ, ನೀವು ಯಾವಾಗಿಂದ ಈ ಟೆಂಪಲಿಗೆ ಬರ್ತಾ ಇದ್ದೀರಾ? 2016 ಬರ್ತಾ ಇದ್ದೀನಿ. ನನಗೆ ತುಂಬ ಹುಷಾರಿರಲಿಲ್ಲ. ಸೊ ಇಲ್ಲಿ ಬಂದಾದ್ಮೇಲೆ ನನಗೆ ಆಲ್ಮೋಸ್ಟ್ ಎಲ್ಲ ಪ್ರಾಬ್ಲಮ್ ಕ್ಲಿಯರ್ ಆಗಿದೆ.
ಸ್ವಲ್ಪ ನನ್ನಲ್ಲಿ ಹೆಲ್ತ್ ಇಶ್ಯೂಸ್ ಇತ್ತು, ಎಲ್ಲ ಇತ್ತು. ಎಲ್ಲ ಪ್ರಾಬ್ಲಮ್ ಕ್ಲಿಯರ್ ಆಗಿದೆ. ಇಲ್ಲಿ ಬಂದಾದ್ಮೇಲೆ ಚೆನ್ನಾಗಿ ಅಭಿವೃದ್ಧಿ ಆಗಿದೆ. ಕೆಲಸದಲ್ಲಾಗ್ಲಿ, ಲಕ್ಷ್ಮಿಲಾಗ್ಲಿ ಎಲ್ಲದ್ರಲ್ಲೂ ಚೆನ್ನಾಗಾಗಿದೆ. ಬರೋ ಭಕ್ತಾದಿಗಳು ಬನ್ನಿ ನೋಡಿ, ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ಇದಾಗ್ತಾ ಇದೆ, ಅಭಿವೃದ್ಧಿ ಆಗ್ತಾ ಇದೆ. ನೀವು ಬಂದು ನೋಡೋಗಿ ಅಂತ ಹೇಳಕ್ ಇಷ್ಟ. ಮತ್ತೊಬ್ಬರು ಭಕ್ತಾದಿಗಳು ಬಂದಿದ್ದಾರೆ. ಸೊ ಅವ್ರ ಅನಿಸಿಕೆ ಕೇಳೋಣ. ಸೊ ಅವ್ರು ಯಾವಾಗಿಂದ ಬರ್ತಾ ಇದ್ದಾರೆ, ಅವ್ರಿಗೇನು ಪ್ರಾಬ್ಲಮ್ ಇತ್ತು ಮತ್ತು ಯಾವ ರೀತಿ ರಿಸಾಲ್ವ್ ಆಯಿತು ಇಲ್ಲಿ ಬಂದಮೇಲೆ ಅಂತ ಅವ್ರು ಕೇಳೋಣ. ಸೊ ಬನ್ನಿ. ನನ್ನ ಹೆಸರು ಚೈತ್ರ ಅಂತ. ನಮ್ದು ಇಲ್ಲೇ ಬನ್ನೇರುಘಟ್ಟ ಸೈಡಿಂದನೇ ನಾವು ಬರ್ತಿರೋದು. ನಮ್ಗೆ ಇಲ್ಲಿ ಬರೋಕ್ಕಿಂತ ಮುಂಚೆ ತುಂಬ ಪ್ರಾಬ್ಲಮ್ ಇತ್ತು. ಮನೆ ಪ್ರಾಬ್ಲಮ್ ಆಗಲಿ ಅಥವಾ ಬೇರೆ ತುಂಬ ಪ್ರಾಬ್ಲಮ್ಸ್ ಇತ್ತು. ಇಲ್ಲಿಗೆ ಬಂದಮೇಲೆ ಎಲ್ಲ ಸಾಲ್ವ್ ಆಯಿತು. ಮೇನ್ ಪ್ರಾಬ್ಲಮ್ ಅಂತ ಬಂದರೆ ನಮ್ಮಮ್ಮ, ನಮ್ಮ ಅಣ್ಣ, ನಂದು ತುಂಬ ಪ್ರಾಬ್ಲಮ್ ಇದ್ದಿದ್ದು. ಮನೇಲಿ ಯಾವಾಗಲೂ ಅಂದರೆ ಒಬ್ರು ಹೇಳಿದ ಮತ್ತೊಬ್ರು ಕೇಳ್ತಾ ಇರಲಿಲ್ಲ, ತುಂಬ ಜಗಳ ಆಗ್ತಾಯಿತ್ತು. ಅದು ಬಿಟ್ಟರೆ ಇನ್ನು ನಮ್ಮಪ್ಪ ಒಬ್ರದ್ದು ಕೇಸಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು. ನನಗೆ ನಮ್ಮಪ್ಪ ಇಲ್ಲ. ಅವಾಗಿಂದನೂ ನಮ್ಮಮ್ಮ, ನಮ್ಮಣ್ಣ ಇವರೇನೆ ಎಲ್ಲರೂ. ಇಲ್ಲಿಗೆ ಬಂದಮೇಲೆ ಕೇಸ್ ವಿಚಾರ ಕೂಡ ಸ್ವಲ್ಪ ಸಾಲ್ವ್ ಆಗಿದೆ. ಇನ್ನು ಆರೋಗ್ಯದಲ್ಲಿ ತುಂಬ ತೊಂದರೆ ಇತ್ತು, ಅದು ಕೂಡ ಇಲ್ಲಿಗೆ ಬಂದಮೇಲೆ ಸಾಲ್ವ್ ಆಗಿದೆ. ಎಲ್ಲ ಓಕೆ, ಎಲ್ಲ ಒಳ್ಳೆ ಥರನೇ ಆಗಿದೆ. ನಾವಿಲ್ಲೊಂದು 10 ಇಯರ್ಸಿಂದ ಬರ್ತಿದ್ದೀವಿ. ಬರೋ ಭಕ್ತಾದಿಗಳಿಗೆ ನಂಬಿಕೆ ಇಟ್ಟು ಬನ್ನಿ, ಎಲ್ಲ ಒಳ್ಳೇದೇ ಆಗುತ್ತೆ. ನಂಬಿಕೆ ಇಲ್ಲ ಅಂದರೆ ಇಲ್ಲಿ ನೀವು ಎಷ್ಟೇ ಏನೇ ಮಾಡಿದ್ರೂ ಪ್ರಯೋಜನ ಆಗಲ್ಲ. ಗೈಸ್, ನೋಡಿದ್ರಲ್ಲ ವಿಡಿಯೋ, ಹೇಗೆ ಅನ್ನಿಸ್ತು ನಿಮಗೆ? ನಿಮ್ಮ ಅನಿಸಿಕೆ ಕಾಮೆಂಟ್ಸಲ್ಲಿ ಹೇಳಿ. ನೋಡಿ, ನಿಮಗೆ ಏನಾದರೂ ತೊಂದರೆಗಳು ಇದ್ದರೆ ಈ ಟೆಂಪಲ್ನ ವಿಸಿಟ್ ಮಾಡಿ. ನನ್ನ ಅಭಿಪ್ರಾಯ ಏನಂದರೆ ಇಷ್ಟೇ ಇರೋದು ಒಂದು ಜೀವನ. ಸೊ ಎಲ್ರಿಗೂ ಒಳ್ಳೆಯದಾಗಲಿ, ಚೆನ್ನಾಗಿರಲಿ ಅನ್ನೋದಂತ ನಾನು ಹಾರೈಸ್ತೀನಿ. ಫೈನಲಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದೆ ಹೊಸ ವಿಡಿಯೋ ಜೊತೆ, ಹೊಸ ಪ್ಲೇಸ್ ಜೊತೆ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಪ್ರವೀಣ್ MJ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.